ಚೆನ್ನೈನಲ್ಲಿ ಫೆಂಗಲ್ ಚಂಡಮಾರುತದ ಪರಿಣಾಮ ರಾಜ್ಯದ ಸಂಚಾರ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರಿದೆ. ಬಸ್, ಕ್ಯಾಬ್ ಸಂಚಾರ ಸ್ಥಗಿತಗೊಂಡಿದೆ. ಚೆನ್ನೈನ ಹಲವು ಜಿಲ್ಲೆಗಳಲ್ಲಿ ಸಂಚರಿಸುತ್ತಿದ್ದ ವಾಹನಗಳು ಸ್ಥಗಿತವಾಗಿದ್ದು ಬಿಸಿನೆಸ್ ಇಲ್ಲದಂತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಚೆನ್ನೈನಲ್ಲಿ ಫೆಂಗಲ್ ಸೈಕ್ಲೋನ್ ಪ್ರತಾಪ ರಾಜ್ಯದ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೂ ತಟ್ಟಿದ ಬಿಸಿ. ಟ್ಯಾಕ್ಸಿ, ಕ್ಯಾಬ್ ಉದ್ಯಮಕ್ಕೆ ಭಾರಿ ಹೊಡೆತ. ಚೆನ್ನೈನ ಫೆಂಗಲ್ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ತಮಿಳುನಾಡಿನ 13 ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗ್ತಿರೋ ಹಿನ್ನೆಲೆ ರಾಜ್ಯದ ಸಂಚಾರ ವ್ಯವಸ್ಥೆಗೂ ಬಿಸಿ ತಟ್ಟಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಸಂಚಾರ ಮಾಡುತ್ತಿದ್ದ ಚೆನ್ನೈ ಸಾರಿಗೆ ಬಸ್ಗಳು ಅರ್ಧಕ್ಕರ್ಧ ಸ್ಥಗಿತವಾಗಿವೆ. ರಾಜ್ಯದಿಂದ ತಮಿಳುನಾಡಿನ ಪ್ರವಾಸಿ ತಾಣಗಳು, ಪ್ರಮುಖ ದೇವಸ್ಥಾನಗಳಿಗೆ ಹೋಗುವ ಟ್ಯಾಕ್ಸಿ, ಕ್ಯಾಬ್ ಸಂಚಾರವೂ ಸ್ಥಗಿತಗೊಂಡಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ನಿತ್ಯ 1,000 ವಾಹನಗಳು ಸಂಚಾರ ಮಾಡುತ್ತಿದ್ವು. ರಸ್ತೆಗಳ ಸಂಪರ್ಕ ಕಡಿತವಾದ ಹಿನ್ನೆಲೆ ಸಂಚಾರ ಬಂದ್ ಆಗಿದೆ. ಚೆನ್ನೈ ಚಂಡಮಾರುತ ಸಾರಿಗೆ ಉದ್ಯಮಕ್ಕೆ ಹೊಡೆತ ಕೊಟ್ಟಿದೆ. ಅದರಲ್ಲೂ ನಾರ್ತ್ ತಮಿಳುನಾಡು ಭಾಗದಲ್ಲಿ ಅತ್ಯಂತ ಜಾಸ್ತಿ ಸೈಕ್ಲೋನ್ ಎಫೆಕ್ಟ್ ಆಗಿರೋದ್ರಿಂದ ಆಗ್ಬಿಟ್ಟು ಈಗ ಚೆನ್ನೈಯಲ್ಲಿ ನಿನ್ನೆ ಎಲ್ಲ ಫುಲ್ ಡೇ ಒಂದು 16 ಅವರ್ಸ್ ಫ್ಲೈಟ್ಗಳು ಕೂಡ ಲ್ಯಾಂಡ್ ಆಗಲಿಲ್ಲ. ಅದೇ ಥರನೇ ತಿರುಪತಿ ಭಾಗದಲ್ಲಿ ಕೂಡ ಹೆವಿ ರೈನ್ ಆಗ್ತಾ ಇದೆ. ಪಾಂಡಿಚೇರಿ, ತಿರುಪತಿ, ಚೆನ್ನೈ ಈ ಭಾಗದಲ್ಲಿ ಹೆವಿ ರೈನ್ ಆಗ್ತಾ ಇರೋದ್ರಿಂದ ಆಗ್ಬಿಟ್ಟು ದಕ್ಷಿಣದ ಕಡೆಗೆ ಹೋಗುವಂತ ಟೂರಿಸ್ಟರ್ಸ್ ಯಾರು ಹೋಗ್ತಾ ಇಲ್ಲ. ಆಕ್ಚುಲಿ ಪ್ರಯಾಣಿಕರೆಲ್ಲರೂ ಕೂಡ ಈ ಹೆಚ್ಚಿನ ಮಳೆ ಇರೋದ್ರಿಂದ ಆಗ್ಬಿಟ್ಟು ಸ್ವಲ್ಪ ಹೆದರ್ತಾ ಇದ್ದಾರೆ. ಅಂಥವ್ರು ಕೂಡ ಸ್ಟಾಪ್ ಮಾಡ್ತಾರೆ. ಅಂಥವ್ರು ಕೂಡ ಚೆನ್ನೈ ಆಗಲಿ ತಿರುಪತಿ ಆಗಲಿ ನಿನ್ನೆಯಿಂದ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ, ಯಾರು ಹೋಗ್ತಾ ಇಲ್ಲ. ಚೆನ್ನೈನ ಹಲವು ಜಿಲ್ಲೆಗಳಿಂದ 20 ರಿಂದ 30 ಸಾರಿಗೆ ಬಸ್ಗಳು ಬೆಂಗಳೂರಿಗೆ ನಿತ್ಯ ಸಂಚಾರ ಮಾಡುತ್ತಿದ್ವು. ಆದ್ರೆ 3 ದಿನಗಳಿಂದ ಕೆಲ ಮಾರ್ಗಗಳಿಗೆ ಬಸ್ ಸಂಚಾರವು ಸ್ಥಗಿತವಾಗಿದೆ. ಪುದುಚೇರಿ, ಚೆನ್ನೈ, ಅರುಣಾಚಲಂ ಸೇರಿ ಹಲವು ಪ್ರವಾಸಿ ತಾಣಗಳು ಹಾಗೂ ಇಂಡಸ್ಟ್ರಿಯಲ್ ವಿಸಿಟ್ಗೆ ಬೆಂಗಳೂರಿನಿಂದ ಅತಿಥಿಗಳನ್ನ ಕರೆದುಕೊಂಡು ಹೋಗ್ತಿದ್ದ ಕ್ಯಾಬ್, ಟ್ಯಾಕ್ಸಿ ಚಾಲಕರಿಗೆ ಬುಕ್ಕಿಂಗ್ ಸಿಗ್ತಿಲ್ಲ. ಭಾರಿ ಮಳೆಯಿಂದ ಸೇತುವೆಗಳು ಮುಳುಗಡೆ ಹಾಗೂ ರಸ್ತೆ ಸಂಪರ್ಕ ಕಡಿತ ಆಗಿರೋದ್ರಿಂದ ಟ್ಯಾಕ್ಸಿ, ಕ್ಯಾಬ್ಗಳ ಸಂಚಾರ ಸ್ಥಗಿತವಾಗಿದೆ. ಇದರಿಂದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವಹಿವಾಟಿಗೆ ಹೊಡೆತ ಬಿದ್ದಿದೆ. ಇದು ತಿರುಪತಿ ಬಂದ್ಬಿಟ್ಟು ಅತ್ಯಂತ ಜಾಸ್ತಿ ಸಾಟರ್ಡೆ ಸಂಡೇ ವಾಹನಗಳು ಹೋಗುವಂತ ಜಾಗ. ಅದಲ್ಲದೆ ಚೆನ್ನೈ ಕೂಡ ಇಂಡಸ್ಟ್ರಿಯಲ್ ವಿಸಿಟ್ ಜಾಸ್ತಿ ಇರುತ್ತೆ. ಈ ಭಾಗದಲ್ಲಿ ಅತಿಯಾದ ಮಳೆ ಆಗಿರೋದ್ರಿಂದ ಆಗ್ಬಿಟ್ಟು ಮತ್ತು ಫ್ಲೈಟ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸ್ಟಾಪ್ ಆಗಿರೋದ್ರಿಂದ ಆಗ್ಬಿಟ್ಟು ಪೂರ್ಣವಾಗಿ ವೆಹಿಕಲ್ಗಳು ಯಾರನ್ನೂ ಉಪಯೋಗಿಸ್ತಾ ಇಲ್ಲ. ಟೋಟಲಿ ನಿಂತೋಗಿದೆ ಅಂತ ಹೇಳ್ಬೋದು. ಸಾಧಾರಣ ದಿನನಿತ್ಯ 1,000ದಷ್ಟು ವೆಹಿಕಲ್ಗಳು ಓಡಾಡುವಂಥದ್ದು. ಚೆನ್ನೈ ಬೆಂಗಳೂರು 1,000ದ ಮೇಲ್ಗಡೆ ಟ್ಯಾಕ್ಸಿಗಳು ಓಡಾಡುವಂಥದ್ದು. ತಿರುಪತಿ ಬೆಂಗಳೂರು ಒಂದು 750-800 ವೆಹಿಕಲ್ ಓಡಾಡುವಂಥದ್ದು. ಯಾಕಂದರೆ ಹಿಲ್ ಸ್ಟೇಷನ್ ಬೇರೆ ಇದೆ ತಿರುಪತಿಯಲ್ಲಿ. ಅಲ್ಲಿ ಚೆನ್ನೈಯಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅದರಿಂದ ಹೋಗ್ತಾ ಇಲ್ಲ. ಪಾಂಡಿಚೇರಿ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ, ಹೆಚ್ಚಿನ ಮಳೆ ಆಗ್ತಾ ಇದೆ ಈ ಎಲ್ಲ ಪ್ಲೇಸ್ಗಳು ಕೂಡ. ಇದರಿಂದ ಆಗ್ಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಆರ್ಥಿಕವಾದಂಥ ಒಂದು ಹೊರೆ ಬೀಳುತ್ತೆ. ಸಾಮಾನ್ಯವಾಗಿ ವೀಕೆಂಡ್ನಲ್ಲಿ ಚೆನ್ನೈನ ಹಲವು ಜಿಲ್ಲೆಗಳಿಗೆ ಹೆಚ್ಚು ಕ್ಯಾಬ್ಗಳು ಬುಕಿಂಗ್ ಆಗ್ತಿದ್ವು. ಆದ್ರೆ ಇದೀಗ ಬುಕಿಂಗ್ ಇಲ್ಲದೆ ಚಾಲಕರು ಖಾಲಿ ಕೂತಿದ್ದಾರೆ. 3 ದಿನಗಳಿಂದ ಕ್ಯಾಬ್, ಟ್ಯಾಕ್ಸಿಗಳಿಗೆ ಬುಕಿಂಗ್ ಸಿಗ್ತಿಲ್ಲ. ಪ್ರವಾಹ ತಗ್ಗಿದ ಬಳಿಕ ಸಂಚಾರ ಆರಂಭಿಸೋ ಬಗ್ಗೆ ಟ್ರಾವೆಲ್ಸ್ ಮಾಲೀಕರು ನಿರ್ಧರಿಸಿದ್ದು ಸದ್ಯ. ಚೆನ್ನೈನ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋವರೆಗೂ ಬೇರೆ ಮಾರ್ಗಗಳಿಗೆ ಬುಕಿಂಗ್ ತಗೋತೀವಿ ಅಂತಿದ್ದಾರೆ ಚಾಲಕರು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.